ಸ್ನೇಹಿತರೆ ನೋಡಿ, ಇದು ನನ್ನ ಮೇಲೆ ತುಂಬ ಪ್ರಾಣ. ನಾನಂದರೆ ನೋಡು, ನಾನಂದರೆ ನಾನು ನಿದ್ದೋಗಬಾರ್ದು ಎಲ್ಲೂ. ಅದು ಮುಂದ್ಗಡೆ ನಾನು ಓಡಾಡ್ತಾ ಇರಬೇಕು. ನೋಡಿ, ನಾನು ಫೋನ್ ಹೊತ್ತಕ್ಕೆ ಕೂಡ ಬಿಡಲ್ಲ ಅದು. ನಾನು ಫೋನ್ ಹೊತ್ತಕ್ಕೆ ಕೂಡ ಬಿಡಲ್ಲ, ಹುಲ್ಲು ಕೂಡ ತಿರೇ ತಿನ್ನಲ್ಲ. ಮಲ್ಕೊಬಾರ್ದು ನಾನು. ಏನನ್ನು ಮನೇಲಿ ಮಲ್ಕೊಂಬಿಟ್ಟಿದ್ರಾಗನ ಕೂಗಾಗ್ತದೆ. ನಮ್ಮ ಹೆಂಡ್ತಿ, ನನ್ನ ಮಗ, ನಾನು 3 ಜನ ಅದಕ್ಕೆ ಕಾಣಿಸ್ಲೇಬೇಕು. ಸ್ವಲ್ಪ ಹೊತ್ತೇನ ಕಾಣಿಸಿಲ್ಲ ಅಂದರೆ ನೋಡಿ ಈ ಥರ. ನೋಡಿ, ಇವಾಗ ಮನೆಯಿಂದ ಬಂದು ಇಲ್ಲಿ ಅದಕ್ಕೆ ಮುಂದ್ಗಡೆ ಕೂತ್ಕೊಂಡೆ. ಅದೇನು ಕೆಲಸ ಮಾಡ್ತದೆ ನೋಡಿ ನನಗೆ. ನೋಡಿ, ನೀವು ಕಣ್ಣು ಮುಂದೆ ನೋಡಿ ಈ ಥರ. ನಾನಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗಿರ್ತದೆ. ಜನಗಳ ಹತ್ರ ಕೆಟ್ಟವನಾದರೂ ಕೂಡ ಕಾಮಧೇನು ಅಂದರೆ ಮೂಗು ಜೀವಿ. ಅದಕ್ಕೆ ನಾನಂದರೆ ಎಷ್ಟು ಪ್ರಾಣ ನೋಡಿ ನಿಮಗೆ. ಹಲೋ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕ್ತಾಯಿದ್ದೀವಿ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಏನನ್ನು ಮಾಡ್ತಾಯಿದ್ದಾರೆ ನೋಡೋಣ. ಬೆಳಿಗ್ಗೆ ಊಟ ಇವತ್ತು 12 ಗಂಟೆ ಆಗಿಬಿಟ್ಟೈತೆ. ಅದಕ್ಕೆ ಬೇಗ ಬೇಗ ಪುಳೋಗ್ರಿ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ನಾದಿನಿ ಮತ್ತು ನಮ್ಮ ಹೆಂಡ್ತಿ ಇವತ್ತು ಹಸಿವಾಗ್ತಾಯಿದೆ. ನಿಂಬೆಹಣ್ಣಲ್ಲ, ಹುಣಸೆಹಣ್ಣು, ಈರುಳ್ಳಿ, ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು, ಆಪಲ್, ಕಾಶ್ಮೀರದ ಆಪಲ್ ಅಂತೀರಲ್ಲ, ಅದೇ ಥರ ನಮ್ಮ ಕೋಲಾರದ ಆಪಲ್ಲು. ಟೊಮೊಟೊ ಹಣ್ಣು ಕೋಲಾರದ ಆಪಲ್ಲು. ಪುಳೋಗ್ರಿ ಪ್ಯಾಕೆಟು ನೋಡಿ ನೋಡಿ ನೋಡಿ. ಪುಳೋಗ್ರಿ ಇದು ನಮ್ಮ ಮನೆಯಲ್ಲಿ ಮಾಡಿರೋದು. ಪುಡಿ ಮಾಡಿ ಪುಳೋಗ್ರಿ ಇದು ಮಾಡ್ತಾ ಇರೋದು. ಎಲ್ಲರೂ ಹುಣಸೆ ಹಣ್ಣು ಪುಳೋಗ್ರಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಹುಣಸೆ ಹಣ್ಣು ಪುಳೋಗ್ರಿ ಎಲ್ಲ ಮಾಡ್ತಾ ಇರೋದು. ಟೊಮೊಟೊ ಹಣ್ಣು ಹಾಕಿ ಪುಳೋಗ್ರಿ ಮಾಡೋದು. ನಮ್ಮ ನಾದಿನಿಗೆ ತುಂಬ ಬರುತ್ತೆ ಅವ್ರಿಗೆ ಮಾಡೋದು ಈ ಥರ ಐಟಮ್ಗಳು. ಇವತ್ತು ಅವ್ರ ಕೈಯಲ್ಲಿ ನಾವು ಮಾಡಿಸ್ತಾ ಇರೋದು ರುಚಿಕರವಾದ ಟೇಸ್ಟಿಯಾದ ಪುಳೋಗ್ರಿಯನ್ನು ಮಾಡಿಸ್ತಾ ಇದ್ದೀನಿ ಇವತ್ತು. ನಮ್ಮ ಹೆಂಡ್ತಿಗೆ ಬರಲ್ಲ ಈ ಥರ ಮಾಡೋದು. ಅದಕ್ಕೆ ಅವ್ರ ಕೈಯಲ್ಲಿ ಇವತ್ತು ನಾನು ಮಾಡಿಸಿ ತಿನ್ನೋಣ ಅಂತೇಳ್ಬಿಟ್ಟು ಮಾಡಿಸ್ತಾ ಇರೋದು. ನಮ್ಮ ಹೆಂಡ್ತಿ ಕೂಡ ಮಾಡ್ತಾಳೆ, ಈ ಥರ ಅಡುಗೆ ಮಾಡ್ತಾಳೆ. ಅಂದರೆ ಇದು ವೆರೈಟಿ ಆಗಿರ್ತದೆ ಅಂತೇಳ್ಬಿಟ್ಟು ಯಾರೋ ಒಂದು ಮಾಡಿದ್ದಕ್ಕೆ ನಾನು ಯಾರ ಮನೆಯಲ್ಲೇ ಮಾಡಿದರು, ಅದಕ್ಕೆ ನಾನು ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಇವತ್ತು. ನೀವು ಕೂಡ ಇದೇ ಥರ ಮಾಡಿ ತಿನ್ನಿ, ತುಂಬ ಟೇಸ್ಟಾಗಿರ್ತದೆ. ಒಲೆಯಲ್ಲಿ ಮಾಡಿ ತಿನ್ನಿ. ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದಾರೆ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ, ಕಡಲೆ ಬೀಜ ಹಾಕ್ತಾಯಿದ್ದಾರೆ, ಕರಿಬೇವು ಹಾಕಿದ್ದಾರೆ. ಮತ್ತು ಇವಾಗ ಏನು ಹಾಕ್ತಾರೆ ನೋಡೋಣ. ಬೆಳ್ಳುಳ್ಳಿ ಹಾಕಿದ್ದಾರೆ. ಬೇಗ ಬೇಗ ಮಾಡಮ್ಮ, ತುಂಬ ಹೊಟ್ಟೆ ಹಸಿತಾಯಿದೆ. 12 ಗಂಟೆ ಆಗ್ತಾಯಿದೆ ಇವತ್ತು ಟಿಫನ್ನು. ಏನೋ ಉಪ್ಪು ಹಾಕ್ತಾಯಿದ್ದಾರೆ ನಮ್ಮ ಹೆಂಡ್ತಿ. ನನಗೆ ನೋಡಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ. ಅಲ್ಲಿ ಎಷ್ಟು ಹಾಕಬೇಕು ಅಂತ ಹೇಳ್ತಾ ಇರೋದು, ನಾನು ಕೇಳ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರೈಸ್ ರೆಡಿಯಾಗಿದೆ. ಕುಕ್ಕರಲ್ಲಿ ಮಾಡಬೇಡ್ರಿ ಪ್ಲೀಸ್. ಪುಳೋಗ್ರಿ ಮಾಡಬೇಕಾದ್ರೆ ಯಾರಾದರೂ ಆಗಲಿ ಪುಳೋಗ್ರಿಗೆ ಕುಕ್ಕರಲ್ಲಿ ಅನ್ನ ಮಾಡಬಾರ್ದು. ಕಲಾಕಮ್ಮ, ಚೆನ್ನಾಗಿ ಕಲಾಕಮ್ಮ. ಚೆಂದಾಗಿ ಎಷ್ಟು ಬೇಯಿಸಿದ್ರೆ ಅಷ್ಟು ಚೆನ್ನಾಗಿರೋ ಟೇಸ್ಟು. ಈ ಥರ ಒಲೆಯಲ್ಲಿ ಮಾಡಿದ್ರೆ ಎಷ್ಟು ಟೇಸ್ಟಾಗಿರ್ತದೆ ಗೊತ್ತಾ. ನಾನು ಹೇಳಿದ್ನಿ ನಮ್ಮ ಹೆಂಗಸ್ರಿಗೆ ಅವಾಗೆ, ರೈಸು ಒಲೆಯಲ್ಲೇ ಮಾಡು, ಉದುರಾಗಿ ಬರುತ್ತೆ. ಡೆಕ್ಸ್ ಹಾಕಿ ಆದಮೇಲೆ ಮಾಡಿದ್ರೆ ಚೆನ್ನಾಗಿರ್ತದೆ. ಕುಕ್ಕರಲ್ಲಿ ಮಾಡಿದ್ರೆ ಏನು ಆಗುತ್ತೆ ಗೊತ್ತಾ, ಬಿಸಿಬೇಳೆ ಆಗ್ಬರ್ತದೆ. ಬಿಸಿಬೇಳೆ ಬಾತು ನಮ್ಮ ಕರ್ನಾಟಕದ ಸ್ಪೆಷಲ್ ಅದು. ಬಿಸಿಬೇಳೆ ಬಾತ್ ಅಂದರೆ ನಮ್ಮ ಕರ್ನಾಟಕದ ಸ್ಪೆಷಲ್ ಊಟ. ಮೈಸೂರು ಪಾಕು ಇದೆಲ್ಲನೂ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಿಸಿಬೇಳೆ ಬಾತ್ ಅಂದರೆ ಅದಕ್ಕೊಂದು ಹಿಸ್ಟ್ರಿ ಐತೆ. ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಪುಳೋಗ್ರಿ ಪ್ಯಾಕೆಟ್ ಪೌಡ್ರ್ ಹಾಕ್ತಾಯಿದ್ದಾರೆ.
ಹೊಸ ಬೆಳಕು ಕೂಗುತ್ತಿದೆ. ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಪುಳೋಗ್ರಿ ಗೊಜ್ಜು ರೆಡಿ ಆಗಿದೆ. ಈಗ ಏನು ಮಾಡ್ತಾರೋ ನೋಡೋಣ. ರೆಡಿಯಾಗಿದೆ. ಶೃಂಗಾರದ ಹೊಸ ಬೆಳಕಿನ ಅತ್ತ ಇತ್ತ ಇತ್ತ ಹತ್ತ ಚೆಲ್ಲುವ ಆಡಿದೆ. ರವಿ ಸೈಡ್ಗೆ ಇಕ್ತಾ ಇದ್ದಾರೆ. ಸಾಲಲ್ಲ ಅಂತ ಹೇಳ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕ್ತಾ ಇದ್ದಾರೆ ಪುಳೋಗ್ರಿ ಗೊಜ್ಜನ್ನು. ಎಲ್ಲ ಹಾಕ್ಬಿಟ್ರು ಅದಕ್ಕೆ. ಮಿಕ್ಸ್ ಮಾಡಿ ಅನ್ನೋದನ್ನ ಕನ್ನಡದಲ್ಲಿ ಏನಂತಾರೆ ಹೇಳಿ ನೋಡೋಣ. ನನಗೆ ಗೊತ್ತು ಕನ್ನಡದಲ್ಲಿ ಮಿಕ್ಸ್ ಮಾಡೋದ್ರನ್ನ ಕನ್ನಡದಲ್ಲಿ ಏನಂತಾರೆ, ಅದನ್ನು ಯಾರಾದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಈ ವಿಡಿಯೋನ ಯಾರು ಲಾಸ್ಟ್ ತನಕ ನೋಡ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಇದೊಂದು ಮಾತು ನಾನು ಹೇಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಕನ್ನಡದಲ್ಲಿ ಏನಂತಾರೆ, ಇದನ್ನು ಕಾಮೆಂಟ್ ಬಾಕ್ಸಿನಲ್ಲಿ ಹಾಕಿ. ಇದನ್ನು ಹೇಳಬೇಕು. ಯಾರ ತಲೆಗೆ ಟೆಸ್ಟಿಂಗ್ ನೋಡೋಣ. ಯಾರ ತಲೆ ಫುಲ್ಲು ಶಾರ್ಪ್ ಇದೆ ನೋಡೋಣ. ಬೇಗ ಹಾಕಮ್ಮ. ನಾನು ಬರ್ತೀನಿ ತಿನ್ನೋಕೆ. ಬಂದೆ ನಾನು ಕೂಡ ಬಂದೆ ತಿನ್ನೋಕೆ. ವೆರೈಟಿ ಊಟ ಮಾಡೋಕ್ಕೆ ಬಂದೆ. ತುಂಬ ಹಶ್ವೆತ್ಕೊಂಡ್ಬಿಡ್ತು ನನಗೆ. ದೇವಸ್ಥಾನ ಹತ್ರ ಪೂಜೆ ಮಾಡಿಕೊಂಡು ಬಂದೆಲ್ಲ. ಬಂದ ರಸಿಕ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ಓ ಮೇಘರಾಜನೇ ನುಡಿ ಮೆಲ್ಲಗೆ. ತಿನ್ನೋ ಮಳೆರಾಯ. ಸೂಪರ್ ಆಗಿದೆ. ಅಬ್ಬಾ, ತುಂಬ ಸೂಪರ್ ಆಗೈತೆ. ಬನ್ನಿ ಸ್ನೇಹಿತರೆ, ನಾವು ತಿನ್ನೋದಲ್ಲ, ನಮ್ಮ ಹಸುಗೆ ಕೂಡ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿದ್ದೆ. ಹಸು ಕೂಡ ತಿನ್ನಿಸ್ತಾ ಇದ್ದೀನಿ. ಅದು ಕೂಡ ನಂತರ ತುಂಬ ಟೇಸ್ಟ್ ಜಾಸ್ತಿ ತಿನ್ನೋದು ಅದು. ನೋಡು, ನಾನು ತಿನ್ನೋ ಊಟ ಕೂಡ ಗೋಮಾತೆಗೆ ಇಡ್ತಾ ಇದ್ದೀನಿ. ಈ ಥರ ಹಸುವಿಗೆ ಯಾವ ಥರ ಯಾರು ಹುಲ್ಲು ಊಟ ಮಾಡ್ತಾರೋ ಹೇಳೋ ಕಾಮೆಂಟ್ ಹಾಕಿ ನೋಡೋಣ.